ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ನಿಮಗೆ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಆಗಲ್ವಾ ನಿಮಗೆ? ಇಷ್ಟೊಂದು ಅವಾಂತರ ಆಗಿದೆ, ಸರ್ಕಾರದ ಪ್ರತಿನಿಧಿ ಯಾರು ಹೋಗಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಬ್ಬರು ಸಚಿವರಾದರೂ ಭೇಟಿಯನ್ನ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಘಟನೆಗೆ ಕಾರಣ ಏನು ಅಂತ ಚರ್ಚೆಯನ್ನ ಮಾಡಬೇಕು, ಅದು ಆಗ್ತಾ ಇಲ್ಲ. ಸರ್ಕಾರದ ಯಾರಾದರೂ ಪ್ರತಿನಿಧಿ ಹೋಗಬೇಕಾಗಿತ್ತು, ಹೋಗಿಲ್ಲ. ನಾಚಿಕೆ ಆಗಲ್ವಾ ನಿಮಗೆ? ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ. ಬಳ್ಳಾರಿಯಲ್ಲಿ ಆ ಗ್ಲೂಕೋಸ್ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಹೆರಿಗೆಯಾಗತಕ್ಕಂಥ ಸಂದರ್ಭದಲ್ಲಿ ಆ ಕಳಪೆ ಗ್ಲೂಕೋಸ್ ಕೊಟ್ಟು 4 ಜನ 5 50 ತಾಯಿಗಳು ಸತ್ತಿದ್ದಾರೆ. ಯಾವನಾದರೂ ಒಬ್ಬ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಯಾರು ಧ್ವನಿ ಎತ್ತಿದ್ರ ಆ ಕುಟುಂಬದ ಪರವಾಗಿ ನೀವು ನಮಗೆ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಾ? ಬಹಳ ದಿನ ಇದೆ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಹೇಳ್ತಂತ ರೀತಿಯಲ್ಲಿ ಒಂದು ಚುನಾವಣೆಗೆ ಏನು ಮುಗಿದೋಗಲ್ಲ. ಈಗಾಗಲೇ ಬಹುಶಃ ಅಶೋಕ್ ಹೇಳಿದ್ರು ಮೊನ್ನೆ 2008 2013 ಇದೇ ಬಿಜೆಪಿ ಪಕ್ಷದಲ್ಲಿ 20 ಚುನಾವಣೆ ಗೆದ್ದರೆ ಚುನಾವಣೆ 5 ವರ್ಷ ಸರ್ಕಾರ ಮಾಡಿದ್ರು. 13ಕ್ಕೆ ಏನಾಯಿತು? ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ 18ಕ್ಕೆ ನಮ್ಮಿಂದ 8 ಜನ ಕರ್ಕೊಂಡು ಹೋಗಿದ್ರಲ್ಲ, 130 ಸ್ಥಾನ ಎಲ್ಲಿ ಬಂದಿದ್ರಿ? ಮತ್ತೆ ಆದಂತ ಚುನಾವಣೆ 2020 ಚುನಾವಣೆ ಬಿಜೆಪಿ ಪಕ್ಷ ನಡೆಸಿದ್ರು. ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ನಿಮಗೆ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಆಗಲ್ವಾ ನಿಮಗೆ? ಇಷ್ಟೊಂದು ಅವಾಂತರ ಆಗಿದೆ, ಸರ್ಕಾರದ ಪ್ರತಿನಿಧಿ ಯಾರು ಹೋಗಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಬ್ಬರು ಸಚಿವರಾದರೂ ಭೇಟಿಯನ್ನ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಘಟನೆಗೆ ಕಾರಣ ಏನು ಅಂತ ಚರ್ಚೆಯನ್ನ ಮಾಡಬೇಕು, ಅದು ಆಗ್ತಾ ಇಲ್ಲ. ಸರ್ಕಾರದ ಯಾರಾದರೂ ಪ್ರತಿನಿಧಿ ಹೋಗಬೇಕಾಗಿತ್ತು, ಹೋಗಿಲ್ಲ. ನಾಚಿಕೆ ಆಗಲ್ವಾ ನಿಮಗೆ? ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ. ಅಲ್ಲೆಲ್ಲ ಬಳ್ಳಾರಿಯಲ್ಲಿ ಆ ಗ್ಲೂಕೋಸ್ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಹೆರಿಗೆಯಾಗತಕ್ಕಂಥ ಸಂದರ್ಭದಲ್ಲಿ ಆ ಕಳಪೆ ಗ್ಲೂಕೋಸ್ ಕೊಟ್ಟು 4 ಜನ 5 ಜನ 50 ತಾಯಿಗಳು ಸತ್ತಿದ್ದಾರೆ. ಯಾವನಾದರೂ ಒಬ್ಬ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಯಾರು ಧ್ವನಿ ಎತ್ತಿದ್ರ ಆ ಕುಟುಂಬದ ಪರವಾಗಿ ನೀವು ನಮಗೆ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಾ? ಬಹಳ ದಿನ ಇದೆ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಹೇಳ್ತಂತ ರೀತಿಯಲ್ಲಿ ಒಂದು ಚುನಾವಣೆಗೆ ಏನು ಮುಗಿದೋಗಲ್ಲ. ಈಗಾಗಲೇ ಬಹುಶಃ ಅಶೋಕ್ ಹೇಳಿದ್ರು ಮೊನ್ನೆ 2008 2013 ಇದೇ ಬಿಜೆಪಿ ಪಕ್ಷದಲ್ಲಿ 20 ಚುನಾವಣೆ ಗೆದ್ದರೆ ಚುನಾವಣೆ 5 ವರ್ಷ ಸರ್ಕಾರ ಮಾಡಿದ್ರು. 13ಕ್ಕೆ ಏನಾಯಿತು? ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ 18ಕ್ಕೆ ನಮ್ಮಿಂದ 8 ಜನ ಕರ್ಕೊಂಡು ಹೋಗಿದ್ರಲ್ಲ, 130 ಸ್ಥಾನ ಎಲ್ಲಿ ಬಂದಿದ್ರಿ? ಮತ್ತೆ ಆದಂತ ಚುನಾವಣೆ 2020 ಚುನಾವಣೆ ಬಿಜೆಪಿ ಪಕ್ಷ ನಡೆಸಿದ್ರು. ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ನಿಮಗೆ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಆಗಲ್ವಾ ನಿಮಗೆ? ಇಷ್ಟೊಂದು ಅವಾಂತರ ಆಗಿದೆ, ಸರ್ಕಾರದ ಪ್ರತಿನಿಧಿ ಯಾರು ಹೋಗಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಬ್ಬರು ಸಚಿವರಾದರೂ ಭೇಟಿಯನ್ನ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಘಟನೆಗೆ ಕಾರಣ ಏನು ಅಂತ ಚರ್ಚೆಯನ್ನ ಮಾಡಬೇಕು, ಅದು ಆಗ್ತಾ ಇಲ್ಲ. ಸರ್ಕಾರದ ಯಾರಾದರೂ ಪ್ರತಿನಿಧಿ ಹೋಗಬೇಕಾಗಿತ್ತು, ಹೋಗಿಲ್ಲ. ನಾಚಿಕೆ ಆಗಲ್ವಾ ನಿಮಗೆ? ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ. ಅಲ್ಲೆಲ್ಲ ಬಳ್ಳಾರಿಯಲ್ಲಿ ಆ ಗ್ಲೂಕೋಸ್ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಹೆರಿಗೆಯಾಗತಕ್ಕಂಥ ಸಂದರ್ಭದಲ್ಲಿ ಆ ಕಳಪೆ ಗ್ಲೂಕೋಸ್ ಕೊಟ್ಟು 4 ಜನ 5 ಜನ 50 ತಾಯಿಗಳು ಸತ್ತಿದ್ದಾರೆ. ಯಾವನಾದರೂ ಒಬ್ಬ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಯಾರು ಧ್ವನಿ ಎತ್ತಿದ್ರ ಆ ಕುಟುಂಬದ ಪರವಾಗಿ ನೀವು ನಮಗೆ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಾ? ಬಹಳ ದಿನ ಇದೆ. ಇನ್ನು ಎಚ್ ಡಿ ಕುಮಾರಸ್ವಾಮಿ
ಈಗಾಗಲೇ ಬಹುಶಃ ಅಶೋಕ್ ಅವರು ಹೇಳಿದ್ರು ಮೊನ್ನೆ 2008-2013 ಇದೇ ಬಿಜೆಪಿ ಪಕ್ಷದಲ್ಲಿ 20 ಚುನಾವಣೆ ಗೆದ್ದರೆ ಚುನಾವಣೆ 5 ವರ್ಷ ಸರ್ಕಾರ ಮಾಡಿದ್ರು. ಅದು ಮೂರಕ್ಕೆ ಏನಾಯಿತು? ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ 18ಕ್ಕೆ ನಮ್ಮ 8 ಜನ ಕರ್ಕೊಂಡು ಹೋಗಿದ್ರಲ್ಲ, 130 ಸ್ಥಾನ ಎಲ್ಲಿ ಬಂದಿದ್ರಿ? ಮತ್ತೆ ಆದಂತ ಚುನಾವಣೆ 20-25 ಚುನಾವಣೆ ಬಿಜೆಪಿ ಪಕ್ಷದಲ್ಲಿ ನಡೆಸಿದ್ರು. ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ನಿಮಗೆ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಆಗಲ್ವಾ ನಿಮಗೆ? ಇಷ್ಟೊಂದು ಅವಾಂತರ ಆಗಿದೆ, ಸರ್ಕಾರದ ಪ್ರತಿನಿಧಿ ಯಾರು ಹೋಗಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಬ್ಬರು ಸಚಿವರಾದ್ರೂ ಭೇಟಿಯನ್ನ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಘಟನೆಗೆ ಕಾರಣ ಏನು ಅಂತ ಚರ್ಚೆಯನ್ನ ಮಾಡಬೇಕು, ಅದು ಆಗ್ತಾ ಇಲ್ಲ. ಸರ್ಕಾರದ ಯಾರಾದರೂ ಪ್ರತಿನಿಧಿ ಹೋಗ್ಬೇಕಾಗಿತ್ತು, ಹೋಗಿಲ್ಲ. ನಾಚಿಕೆ ಆಗಲ್ವಾ ನಿಮಗೆ? ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ. ಅಲ್ಲೆಲ್ಲ ಬಳ್ಳಾರಿಯಲ್ಲಿ ಆ ಗ್ಲೂಕೋಸ್ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಕಳಪೆ ಗ್ಲೂಕೋಸ್ ಕೊಟ್ಟು 4 ಜನ 5 ಜನ 50 ತಾಯಿಗಳು ಸತ್ತಿದ್ದಾರೆ. ಯಾವನಾದರೂ ಒಬ್ಬ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಯಾರು ಧ್ವನಿ ಎತ್ತಿದ್ರ ಆ ಕುಟುಂಬದ ಪರವಾಗಿ ನೀವು ನಮಗೆ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಾ? ಬಹಳ ದಿನ ಇದೆ, ಇನ್ನು ನಿಖಿಲ್ ಕುಮಾರಸ್ವಾಮಿ ಹೇಳ್ತಂತ ರೀತಿಯಲ್ಲಿ ಒಂದು ಚುನಾವಣೆಗೆ ಏನು ಮುಗಿದೋಗಲ್ಲ. ಈಗಾಗಲೇ ಬಹುಶಃ ಅಶೋಕ್ ಅವರು ಹೇಳಿದ್ರು ಮೊನ್ನೆ 2008-2013 ಇದೇ ಬಿಜೆಪಿ ಪಕ್ಷದಲ್ಲಿ 20 ಚುನಾವಣೆ ಗೆದ್ದರೆ ಚುನಾವಣೆ 5 ವರ್ಷ ಸರ್ಕಾರ ಮಾಡಿದ್ರು. ಅದು ಮೂರಕ್ಕೆ ಏನಾಯಿತು? ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ 18ಕ್ಕೆ ನಮ್ಮ 8 ಜನ ಕರ್ಕೊಂಡು ಹೋಗಿದ್ರಲ್ಲ, 130 ಸ್ಥಾನ ಎಲ್ಲಿ ಬಂದಿದ್ರಿ? ಮತ್ತೆ ಆದಂತ ಚುನಾವಣೆ 20-25 ಚುನಾವಣೆ ಬಿಜೆಪಿ ಪಕ್ಷದಲ್ಲಿ ನಡೆಸಿದ್ರು. ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ನಿಮಗೆ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಆಗಲ್ವಾ ನಿಮಗೆ? ಇಷ್ಟೊಂದು ಅವಾಂತರ ಆಗಿದೆ, ಸರ್ಕಾರದ ಪ್ರತಿನಿಧಿ ಯಾರು ಹೋಗಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಬ್ಬರು ಸಚಿವರಾದ್ರೂ ಭೇಟಿಯನ್ನ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಘಟನೆಗೆ ಕಾರಣ ಏನು ಅಂತ ಚರ್ಚೆಯನ್ನ ಮಾಡಬೇಕು, ಅದು ಆಗ್ತಾ ಇಲ್ಲ. ಸರ್ಕಾರದ ಯಾರಾದರೂ ಪ್ರತಿನಿಧಿ ಹೋಗ್ಬೇಕಾಗಿತ್ತು, ಹೋಗಿಲ್ಲ. ನಾಚಿಕೆ ಆಗಲ್ವಾ ನಿಮಗೆ? ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ. ಅಲ್ಲೆಲ್ಲ ಬಳ್ಳಾರಿಯಲ್ಲಿ ಆ ಗ್ಲೂಕೋಸ್ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಕಳಪೆ ಗ್ಲೂಕೋಸ್ ಕೊಟ್ಟು 4 ಜನ 5 ಜನ 50 ತಾಯಿಗಳು ಸತ್ತಿದ್ದಾರೆ. ಯಾವನಾದರೂ ಒಬ್ಬ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಯಾರು ಧ್ವನಿ ಎತ್ತಿದ್ರ ಆ ಕುಟುಂಬದ ಪರವಾಗಿ ನೀವು ನಮಗೆ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಾ? ಬಹಳ ದಿನ ಇದೆ, ಇನ್ನು ನಿಖಿಲ್ ಕುಮಾರಸ್ವಾಮಿ ಹೇಳ್ತಂತ ರೀತಿಯಲ್ಲಿ ಒಂದು ಚುನಾವಣೆಗೆ ಏನು ಮುಗಿದೋಗಲ್ಲ. ಈಗಾಗಲೇ ಬಹುಶಃ ಅಶೋಕ್ ಅವರು ಹೇಳಿದ್ರು ಮೊನ್ನೆ 2008-2013 ಇದೇ ಬಿಜೆಪಿ ಪಕ್ಷದಲ್ಲಿ 20 ಚುನಾವಣೆ ಗೆದ್ದರೆ ಚುನಾವಣೆ 5 ವರ್ಷ ಸರ್ಕಾರ ಮಾಡಿದ್ರು. ಅದು ಮೂರಕ್ಕೆ ಏನಾಯಿತು? ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ 18ಕ್ಕೆ ನಮ್ಮ 8 ಜನ ಕರ್ಕೊಂಡು ಹೋಗಿದ್ರಲ್ಲ, 130 ಸ್ಥಾನ ಎಲ್ಲಿ ಬಂದಿದ್ರಿ? ಮತ್ತೆ ಆದಂತ ಚುನಾವಣೆ 20-25 ಚುನಾವಣೆ ಬಿಜೆಪಿ ಪಕ್ಷದಲ್ಲಿ ನಡೆಸಿದ್ರು.